ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಹೊಲ್ದಾಗ ಎಡೆಕುಂಟಿ ಹೊಡ್ಯಾತಾರೋ. ನಿಮಗೆ ನಿನ್ನೆನೂ ಹೇಳಿದ್ದಿ ನಾನು 4 ಮಂದಿ ಲೇಬರ್ಗಳ್ದ ಊಟ ಕಟ್ಟಬೇಕಂತ. ನಾವಿಲ್ರಿ ಸೋಯಾಬೀನ್ ಹುಳ್ಳಿ ಹಾಕಿರ್ತೀವಿ ರೀ. ಸಣ್ಣ ಪುಟ್ಟ ಕಸ ಆಗಿರ್ತೈತಿ. ಆ ಕಸ ತೆಗ್ಯಾಕ ಈ ರೀತಿ 4 ಜನ ಸೇರಿ ಎತ್ತುಗಳು ಕಟ್ಟಿ ಎಡೆಕುಂಟಿ ಹೊಡಿತಾರೆ ರೀ. ಒಂದು 3-4 ದಿನ ಆಕತ್ರಿ ಎಲ್ಲ ಹೊಲ ಮುಗಿಬೇಕಂದ್ರೆ. ಅದಕ್ಕೆ ದಿನ ಊಟ ಕಟ್ಟೋದಂತ ನಮ್ದು ಕೆಲಸ ಆಗಿಬಿಟ್ಟಿರ್ತೈತಿ. ಅದಕ್ಕೆ ನಿನ್ನೆ ಬದ್ನಿಕಾಯಿ ಪಲ್ಯ ಆಗಿತ್ತು. ಇವತ್ತು ಹೀರೆಕಾಯಿ ಪಲ್ಯ ಮಾಡತ್ತೇನೆ ರೀ. ಹೊಲಕ್ಕೆ ಕಟ್ಟೋದಂದ್ರೆ ಒಂಚೂರು ಗಟ್ಟಿಯಾಗಿ ಇರಬೇಕಾಕತ್ರಿ. ಯಾಕಂದ್ರೆ ತೊಗೊಂಡು ಹೋಗೋ ಅಷ್ಟೊತ್ತಿಗೆ ಎಲ್ಲ ಹೆಸರು ಸೋರ್ ಬಿಟ್ಟಿರ್ತೈತಿ. ನೋಡ್ರಿಲ್ಲೇ ನಾ ಈಗ ಫೈನಲ್ ಆಗಿ ಇಷ್ಟು ಹೀರೆಕಾಯಿ ಸಣ್ಣಗೆ ಹೆಂಚಿ ಇಟ್ಕೊಂಡ್ಬಿಟ್ಟಿದ್ದೇನೆ ರೀ. ಇನ್ನು ಒಂದು ಕಡಾಯಿ ಕಾಯಕ್ಕಿಟ್ಟಿದ್ದೇನೆ ರೀ. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ್ರಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡೋಣಂತ. ಏನು ಮಾಡ್ತಿರ್ ಬಿಡ್ರಿ ರೈತರ ಬಾಳೆ. ಮಳೆ ಆಗಲಿ ಅಂದಾಗ ಮಳೆ ಆಗೋದಿಲ್ಲ. ಈಗ ಮಳೆ ಅವಶ್ಯ ಐತಿ, ಆದ್ರೆ ಮಳೆ ಆಗಾಕ ತಯಾರಿಲ್ಲ. ಮತ್ತೇನು ಮಾಡಿದ್ರಿ, ನಮ್ಮ ಕೈಯಾಗಂತೂ ಇಲ್ಲ, ಬಂದಂಗಂತೂ ಹೋಗಲೇಬೇಕಾಕತಿ. ನೋಡ್ರಿಲ್ಲೇ ಜೀರಿಗೆ ಸಾಸಿವೆ ಚಟಪಟ ಅಂದಿಂದ್ರಿ ಉಳ್ಳಾಗಡ್ಡಿ ಸೇರಿಸಿದ್ದೇನೆ ಮತ್ತು ಕರಿಬೇವನ್ನ ಸೇರಿಸಿದ್ದೇನೆ ರೀ. ಇದೊಂದು ಚೂರ ಕಲರ್ ಚೇಂಜ್ ಆಗಲಿ. ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡೇನೆ ರೀ, ಅದನ್ನು ಸೇರಿಸಿದ್ದೀನಿ. ಒಂದು ಹುಳಿ ಟೊಮೆಟೊ ಐತ್ರಿ, ಅದನ್ನು ಸೇರಿಸಿ ಸ್ವಲ್ಪ ಮೆತ್ತಗಾಗೋವರೆಗೂ ಎಲ್ಲರೂ ಇದನ್ನು ಇಷ್ಟ ಬಿಟ್ಬಿಡೋಣಂತ. ನೋಡ್ರಿಲ್ಲೇ ಇನ್ನು ಹಸಿ ಖಾರ ಹಾಕತ್ತೇನೆ ರೀ. ನೀವು ಬೇಕಂದ್ರೆ ಒಣ ಖಾರನೂ ಹಾಕ್ಬೋದು. ಒಂಚೂರ ಅರಿಶಿನ ಸೇರ್ಸತ್ತೀನಿ ಮತ್ತು ಗರಂ ಮಸಾಲ 1 ಚಮಚ ಹಾಕಿದ್ದೇನೆ ರೀ. ಎಲ್ಲ ಮಿಕ್ಸ್ ಕೊಟ್ಬಿಡೋಣ್ರಿ. ನೋಡಿರಿ ಇಷ್ಟ ಆಯಿತು. ಇದೆಲ್ಲ ರೀ ಇದ್ರ ಜೊತೆ ಪೂರ್ತಿಯಾಗಿ ಮಿಕ್ಸ್ ಆಗಿಬಿಡ್ಲಿ. ನಿಮ್ಮ ಬ್ಯುಸಿ ಲೈಫ್ನಾಗ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿಲ್ಲ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಹೀರೆಕಾಯಿ ಅಷ್ಟು ರೀ ಇದಕ್ಕೆ ಸೇರಿಸ್ಬಿಡೋಣ. ಇದನ್ನೊಂದು ಚೂರ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣಂತ. ಈ ಹೀರೆಕಾಯ್ದಾರಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ನೀರು ಹಾಕೋ ಅವಶ್ಯನೇ ಇರೋದಿಲ್ಲ ರೀ. ಬರೀ ಒಂಚೂರು ಉಪ್ಪು ಹಾಕಿ ಬಾಯಿ ಮುಚ್ಚಿಟ್ಬಿಟ್ರೆ ಪೂರ್ತಿಯಾಗಿ ನಮಗೆ ಮಸ್ತ್ ಪೈಕಿ ಬೆಂದ ಸಿಕ್ಕಿಬಿಡ್ತೈತೆ ರೀ. ನೋಡ್ರಿ ಇಲ್ಲಿ ಇಷ್ಟ ಆಯಿತು. ಇಲ್ಲೇ ಉಪ್ಪು ಸೇರ್ಸತ್ತೇನೆ. ರುಚಿಗೆ ಎಷ್ಟು ಬೇಕು ಲಾಸ್ಟ್ ಉಪ್ಪು ಸೇರ್ಸೋಣಂತ. ನೀವು ಏನೇ ಹೇಳ್ರಿ, ಈಗಿನ ಎಷ್ಟು ಹೊಸ ಅಡಿಗೆ ಬಂದ್ರೂ ರೀ ನಮ್ಮ ಬೇಸಿಕ್ ಅಡಿಗೆ ಆದಂಥ ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ಇವಕ್ಕೂ ಟೇಸ್ಟ್ ಕೊಡೋಕೆ ಆಗೋದೂ ಇಲ್ಲ. ಮತ್ತು ಇವನ್ ತಿಂದಷ್ಟು ಹೊಟ್ಟೆ ತುಂಬೋದೂ ಇಲ್ಲ ನೋಡ್ರಿ ಈಗಿನ ಅಡುಗೆಗಳಿಗೆ. ಆದ್ರೂ ಎಲ್ಲ ಥರ ಅಡುಗೆಗಳನ್ನ ಕಲಿಯಬೇಕಾಕತಿ. ಯಾಕಂದ್ರೆ ಯಾವಾಗಾರ ಟೇಸ್ಟ್ ಮಾಡಿ ನೋಡೋನಲ್ರಿ, ಏನಂತೀರಿ? ನೋಡ್ರಿ ಇಲ್ಲೇ ಉಪ್ಪು ಹಾಕಿ ಸ್ವಲ್ಪ ಬಾಯಿ ಮುಚ್ಚಿ ಇಟ್ಟಿಂದ್ರಿ ಈ ರೀತಿ ನೀರೆಲ್ಲ ಬಿಟ್ರಿ. ಹೀರೆಕಾಯಿ ಇದ್ರೊಳಗೆ ಸಾಫ್ಟಾಗಿ ಬೆಂದ್ಬಿಟ್ಟಿತ್ತು. 1-2-3 ನಿಮಿಷ ರೀ ಸಣ್ಣ ಉರಿ ಒಳಗೆ ಬಾಯಿ ಮುಚ್ಚಿ ಇಟ್ಬಿಡೋಣ್ರಿ. ಯಾಕಂದ್ರೆ ಆ ಸಣ್ಣ ಉರಿ ಒಳಗೆ ರೀ ಎಲ್ಲ ಸಾಫ್ಟಾಗಿ ಬೆಂದ್ಬಿಟ್ಟೈತಿ. ನೋಡ್ರಿಲ್ಲೇ ಟೇಸ್ಟ್ ಮಾಡಿ ನೋಡತ್ತಾನೆ ಉಪ್ಪು ಖಾರ ಅಂತಿ ನನ್ನ ಬರಬರೈತಿ. ಇನ್ನು ಅದಕ್ಕೆ ಫೈನಲ್ ಟಚ್ ಅಂತ ಗುರೇಳ್ ಪುಡಿ ಹಾಕತ್ತೇನೆ ರೀ. 1 ಚಮಚ ಧನಿಯಾ ಪುಡಿ ಇತ್ತು, ಅದನ್ನು ಸೇರ್ಸಾತನಂತ. ಇನ್ನು ಒಂಚೂರು ಸಕ್ಕರೆ ಸೇರ್ಸಾತೇನೆ ರೀ. ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಇಲ್ಲ. ನಾವು ಒಂಚೂರು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಮತ್ತು ಬೆಲ್ಲ ಹಾಕಿರ್ತೇನೆ. ನೋಡಿರಿ ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ನೋಡಿರಿ ನಿಮಗೆ ತೋರಿಸ್ತೇನೆ ಪ್ರೆಸ್ ಮಾಡಿ ಎಷ್ಟು ಸಾಫ್ಟಾಗಿ ನಮ್ಮ ಹೀರೆಕಾಯಿ ಬೆಂದೈತಂತ. ಬಾಯಾಗ ನೋಡ್ರಿ ಭಾರಿ ಟೇಸ್ಟಾಗಿ ಕೊಟ್ಬಿಟ್ಟೈತಿ. ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಗ್ಯಾಸ್ ಬಂದ್ ಮಾಡಿ ಡಬ್ಬಿ ಕಟ್ಟೋನು ನಡೀರಿ. ಮತ್ತು ಟೈಮ್ ಆತಂದ್ರೆ ಹೊಲ್ದಾರ್ಗೂ ಊಟ ಕಟ್ಟಕ್ಕೆ ಲೇಟ್ ಆಗಿಬಿಡ್ತೈತಿ. ಇನ್ನು ಒಂದು ಸೈಡ್ ಹೀರೆಕಾಯಿ ಹಾಕತ್ತೇನೆ ರೀ, ಇನ್ನೊಂದು ಸೈಡ್ ಜುನ್ಕುದ ವಡೆ ಮಾಡಿದ್ನಿ. 2 ಥರ ಪಲ್ಯ ಡೈಲಿ ಕಟ್ಟೆ ಬಿಟ್ಟಿರ್ತಾನಂತ. ನಮ್ಮ ಹೀರೆಕಾಯಿ ಪಲ್ಯ ರೀ 3 ರೊಟ್ಟಿ ತಿನ್ನೋರ 4 ರೊಟ್ಟಿ ತಿಂತಾರೋ, 2 ರೊಟ್ಟಿ ತಿನ್ನೋರ 3 ರೊಟ್ಟಿ ತಿಂತಾರೆ ನೋಡ್ರಿ. ಯಾಕಂದ್ರೆ ಅಷ್ಟು ಮಸ್ತ್ ಪೈಕಿ ಟೇಸ್ಟ್ ಕೊಟ್ಬಿಟ್ಟೈತಿ. ಇನ್ನು ಹೀರೆಕಾಯಿ ಆಯ್ತು, ಜುನ್ಕುದ ವಡೆ ಆಯ್ತು ಮತ್ತು ಉಳ್ಳಾಗಡ್ಡಿ ಹೆಂಚಿಟ್ಟಿದ್ದೇನಂತ್ರಿ. ಇನ್ನು ಅನ್ನ ಅದ್ರ ಜೊತೆ ರೀ ಇವತ್ತು ಮಜ್ಜಿಗೆ ಅಂಬ್ರ ಮಾಡಿದ್ದೇನೆ. ಸ್ವಲ್ಪ ಮೊಸರು ಇಟ್ಬಿಟ್ಟಿರ್ತೇನೆ. ಇಲ್ಲೇ ಜೋಳದ ರೊಟ್ಟಿ ರೀ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಗಾಳಿಗೆಲ್ಲ ಒಣಗಿದಂಗೆ ಆಗಿಬಿಡ್ತಾವೆ. ಇನ್ಯಾಕೆ ತಡ ಮಾಡೋದು, ನಡ್ರಿ ಬುತ್ತಿ ಕಟ್ಟೆ ಹೊಲಕ್ಕೆ ಕಳಿಸೇ ಬಿಡೋಣಂತ. ವಿಡಿಯೋ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತಾನಂತ್ರಿ.